ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಅಂತಾರಲ್ಲ, ಹಾಗಾಗಿದೆ ರೈತರು ಹಾಗೂ ಕಾಡು ಪ್ರಾಣಿಗಳ ಬದುಕು. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮಾಡಿರೋ ಎಡವಟ್ಟಿನಿಂದ ಡ್ಯಾಂನಲ್ಲಿ ನೀರು ಡೆಡ್ ಸ್ಟೋರೇಜ್ ಹಂತ ತಲುಪಿದೆ. ಜನ ಹಾಗೂ ಪ್ರಾಣಿಗಳಿಗೆ ಕುಡಿಯೋ ನೀರಿಗೂ ಅಭಾವ ಎದುರಾಗಿದೆ. ಯಾವುದು ಆ ಡ್ಯಾಂ, ಏನ್ ಸಮಸ್ಯೆ, ಆ ಕುರಿತ ವರದಿ ಇಲ್ಲಿದೆ. ಉಡುತೊರೆಹಳ್ಳ ಜಲಾಶಯ ಖಾಲಿ. ಅಧಿಕಾರಿಗಳ ಎಡವಟ್ಟು, ನೀರಿಗೆ ಬರ. ಇದು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಜ್ಜಿಪುರ ಸಮೀಪವಿರುವ ಉಡುತೊರೆಹಳ್ಳ ಜಲಾಶಯ. ಈ ಜಲಾಶಯ ಕಟ್ಟಿ 2 ದಶಕ ಕಳೆದ್ರೂ ಯಾವತ್ತೂ ಬರಿದಾಗಿರಲಿಲ್ಲ. ಆದರೆ ಈ ಬಾರಿ ಶಾಸಕ ಮಂಜುನಾಥ್ ಹಾಗೂ ನೀರಾವರಿ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದ ಈ ಭಾಗದ ರೈತರಿಗೆ ನೀರಿನ ಕೊರತೆ ಉಂಟಾಗಿದೆ. ಈ ಜಲಾಶಯದ ಮೂಲಕ ಮಾರಟಳ್ಳಿ ಭಾಗದ ಹಳ್ಳಿಗಳಿಗೆ ನೀರು ಹರಿಸಲಾಗಿದೆ. ಪರಿಣಾಮ ಜಲಾಶಯದ ಆಸುಪಾಸಿರುವ ಅಜ್ಜಿಪುರ ಸೇರಿದಂತೆ 20ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಅಂತರ್ಜಲ ಮಟ್ಟ ಕುಸಿದು ನೀರಿನ ಅಭಾವ ಉಂಟಾಗಿದೆ. ಉಡುತೊರೆಹಳ್ಳ ಜಲಾಶಯ 0.67 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ಮಲೆಮಹದೇಶ್ವರ ವನ್ಯಧಾಮದ ವ್ಯಾಪ್ತಿಯಲ್ಲಿ ಈ ಜಲಾಶಯ ಇರೋದ್ರಿಂದ ಬರೀ ಜನರಿಗಷ್ಟೇ ಅಲ್ಲದೆ ಕಾಡು ಪ್ರಾಣಿಗಳಿಗೂ ಕೂಡ ಆಧಾರವಾಗಿತ್ತು. ಆದರೆ ಇದೀಗ ವನ್ಯಜೀವಿಗಳಿಗೂ ಕುಡಿಯುವ ನೀರಿಲ್ಲದಂತಾಗಿದೆ. ಪ್ರಾಣಿ ಪಕ್ಷಿಗಳಿಗಾಗ್ಲಿ, ರೈತರಿಗಾಗ್ಲಿ, ಈ ಸುತ್ತ ಒಂದು 10-15 ಹಳ್ಳಿ ರೈತರಿಗಾಗ್ಲಿ ಆಧಾರ ಸ್ತಂಭ ಆಗಿತ್ತು. ಬಟ್ ಏನ್ ಈ ಸಲ ಅವೈಜ್ಞಾನಿಕ ತೀರ್ಪು. ಯಾಕೆಂದ್ರೆ ಅವ್ರು ಹೇಳ್ತಾ ಇದ್ರು 13-14ರಲ್ಲಿ ಅಂತ ತೀವ್ರ ಬರ ಬಂದಾಗ್ಲೂ ಇಲ್ಲಿ ನೀರು ಬರ್ತಿರ್ಲಿಲ್ಲ. ಬಟ್ ಈ ಸಲ ಅಧಿಕಾರಿಗಳ, ಜನಪ್ರತಿನಿಧಿಗಳ ಒಂದು ಅವೈಜ್ಞಾನಿಕ ಒಂದು ಡಿಸಿಷನ್ ಮೇಕಿಂಗ್ ಇಂದ ಮದರ್ ವ್ಯಾಲಿಗೆ ಏನ್ ಬಿಡಬೇಕು, ಇದಕ್ಕೆ ತಕ್ಕನಂಗೆ ಏನು ಒಂದು ಆ ಮದರ್ ವ್ಯಾಲಿಗೆ ನೀರು ಬಿಟ್ಟಿದ್ರೆ ಈ ಸಲನೂ ಸಹ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ. 2000 ಇಸ್ವಿಯಿಂದ 2013-12ರಲ್ಲಿ ತುಂಬಾ ಬರ ಇತ್ತು. ಆ ಟೈಮಲ್ಲೂ ನಾವು ಬೆಳೆ ಬೆಳೆದಿದ್ದು. ಅಂತರ್ಜಲ ಮಟ್ಟ ನಾವು ಹೋದ್ಸರಿ ಎಲ್ಲ ನಾವು ಬೋರ್ವೆಲ್ ಕೊರೆಸಿದಾಗ 30 ಅಡಿ 40 ಅಡಿ ಸಿಗ್ತಾ ಇತ್ತು. ಈಗ ನಿನ್ನೆ ನಾನೇ ಬೋರ್ ಹಾಕ್ಸ್ದೆ, 3 ಬೋರ್ ಹಾಕ್ಸ್ದೆ, 500 ಅಡಿ, 3 ನೀರಿಲ್ಲ. ನಾನು ಇವಾಗ ಬೆಳ್ಳುಳ್ಳಿ ಹಾಕಿದ್ದೀನಿ, 4 ಎಕರೆ ಬೆಳ್ಳುಳ್ಳಿ ಹಾಕಿದ್ದೀನಿ, ಬಾಳೆ ಹಾಕಿದ್ದೀನಿ, ಎಲ್ಲ ಒಣಗ್ತಾ ಇದೆ. ಇದಕ್ಕೆ ನೇರ ಕಾರಣ ಇಲ್ಲಿನ ಅಧಿಕಾರಿಗಳು ಮತ್ತು ಶಾಸಕರು. ಜಲಾಶಯದ ನೀರಿನ ಮಟ್ಟ ಕಡಿಮೆಯಾಗಿದೆ. ಈ ವೇಳೆ ಹೂಳೆತ್ತುವ ಕೆಲಸವಾದರೂ ಆಗಬೇಕಿತ್ತು, ಅದೂ ಆಗಿಲ್ಲ. ಹೂಳೆತ್ತಲು ಅವಕಾಶ ಕೊಡಿ ಅಂತ ಈ ಭಾಗದ ರೈತರು ಕೇಳುತ್ತಿದ್ದಾರೆ. ಆದರೆ ಹೂಳೆತ್ತುವ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಹಿರಿಯ ಅಧಿಕಾರಿಗಳ ಅನುಮತಿ ಬೇಕೆನ್ನುತ್ತಿದ್ದಾರೆ. ಹೂಳು ತುಂಬಿಕೊಂಡಿದೆ, ತೆಗಿಬೇಕು ಅಂತೇಳಿ ಸಾರ್ವಜನಿಕರದ್ದು ಕೋರಿಕೆ ಇದೆ. ನೀರಾವರಿ ಇಲಾಖೆಯನ್ನ ಕೇಳಿಕೊಂಡು ಅವರು ತೆಗಿಬೋದು, ರೈತರು ತಗೊಂಡೋಗ್ಲಿಕ್ಕೆ ನಮ್ದೇನು ಅಡ್ಡಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಅದು ಅರಣ್ಯದ ಮೂಲಕ ಆದೋಗೋದ್ರಿಂದ ಅದಕ್ಕೆ PCCF ವೈಲ್ಡ್ ಲೈಫ್ ಅವ್ರದ್ದು ಅನುಮತಿ ಬೇಕು ಅಂತೇಳಿ ಅವರಿಗೆ ನಾವು CCFಗೆ ಪತ್ರ ಬರೆದಿದ್ದೀವಿ. ಒಟ್ನಲ್ಲಿ ಉಡುತೊರೆಹಳ್ಳ ಜಲಾಶಯ ಹಿಂದೆಂದೂ ಒಂದು ಬಾರಿ ಕೂಡ ಬರಿದಾಗಿರಲಿಲ್ಲ. ಮಾರಟಳ್ಳಿ ಭಾಗದ ಜನರ ಒತ್ತಾಯಕ್ಕೆ ಮಣಿದು ಜಲಾಶಯದಿಂದ ನೀರು ಹರಿಸಲಾಗಿದೆ. ಬಿಡುಗಡೆ ಮಾಡಿದ ನೀರು ಆ ಭಾಗದ ರೈತರಿಗೂ ಇಲ್ಲ. ಈ ಭಾಗದ ರೈತರಿಗೂ ಇಲ್ಲದೆ ಬೆಳೆಗಳು ಒಣಗ್ತಾ ಇವೆ. ಇತ್ತ ವನ್ಯಜೀವಿಗಳಿಗೂ ಕೂಡ ನೀರಿಲ್ಲದಂತಾಗಿದೆ. SM ನಂದೀಶ್, ನ್ಯೂಸ್ 18 ಚಾಮರಾಜನಗರ.